ಹಾಯ್, ನನ್ನ ಹೆಸರು ಮನೋಜ್ ಅಂತ, ನನ್ನ ವೈಫು. ಆ್ಯಂಡ್ ಶಾಂಭವಿ. ಈಗಷ್ಟೇ ಹುಟ್ಟಿರೋ ಮಗು ಇದು, ಬಾಯ್ ಬೇಬಿ. ಸೊ ಓವರ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ನಮ್ಮದು ಫುಲ್ ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಏನಕ್ಕಂದರೆ ಇದು ನಮ್ಮ ಫ್ಯಾಮಿಲಿ 7ನೇ ಮಗು. ಇದು ಸೇಮ್ ಹಾಸ್ಪಿಟ್ಲು ಪ್ಲಸ್ ಇನ್ಸೂರೆನ್ಸ್ಗೆ ಬಂದರೆ ಇನ್ಸೂರೆನ್ಸ್ ಆನ್ ಟೈಮ್. ನಾವು ಅಡ್ಮಿಟ್ ಆಗಿದ್ದಂಗೆ ಅವರು ಇನ್ಸೂರೆನ್ಸ್ ನಮ್ಮದು ತೊಗೊತಾರೆ. ಸೊ ಕ್ಲೈಮ್ ಅವರಾಗಲೇ ಕ್ಲೈಮ್ ಮಾಡ್ಕೊಡ್ತಾರೆ, ತೊಂದರೆ ಇಲ್ಲ, ಅದರಲ್ಲೇನಿಲ್ಲ. ಅದು ಬಿಟ್ಟರೆ ನಿಮ್ಮ ಮಗು ಹೇಳ್ತಾ ಡಾಕ್ಟರ್ ನಾವು ಕರೆದಾಗೆಲ್ಲ ಅವೈಲೇಬಲ್ ಇರ್ತಾರೆ. ಪ್ಲಸ್ ಅದು ಬಿಟ್ಟು ಡೈಲಿ 3 ಟೈಮ್ಸ್ ಬರ್ತಿದ್ದಾರೆ. ಪ್ಲಸ್ ಚೈಲ್ಡ್ ಸ್ಪೆಷಲಿಸ್ಟ್ ಇದ್ದಾರೆ. ಆ್ಯಂಡ್ ಡೆಲಿವರಿ ಎಕ್ಸ್ಪೀರಿಯನ್ಸ್ ಅಂದರೆ ಮುಂಚೆ ನನ್ನಲ್ಲಿ ಡೆಲಿವರಿ ಟೈಮ್ ಫುಲ್ ಟೆನ್ಸ್ ಆಗಿದೆ ಆ್ಯಕ್ಚುಲಿ. ಅವಾಗ ಫುಲ್ ನರ್ವಸ್, ನಿಮಗೂ ಗೊತ್ತಿರುತ್ತೆ ಆ್ಯಕ್ಚುಲಿ ಹೆಂಗಿರುತ್ತೆ ಅಂತ. ಬಟ್ ಆಫ್ಟರ್ ಅನಿತಾ ಡಾಕ್ಟರ್ ಬಂದು ಡೆಲಿವರಿ ಮಗನ ತೋರಿಸ್ಮೇಲೆ ಐ ಫೈಂಡ್ ಇಟ್ಸ್ ಎವ್ರಿಥಿಂಗ್ ಇಸ್ ಗುಡ್ ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕನ ಮಗಳಿದ್ದಾರೆ ಲಹರಿ ಅಂತ. ಈ ಮಗುನೇ ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಸುಧಾ ಬೆನಕಟ್ಟೆ ಮ್ಯಾಮ್ ಅಲ್ಲಿ ಡೆಲಿವರಿ ಆಗಿದೆ ಬೇಬಿ. ಇದು 10 years ಬ್ಯಾಕ್ ಆಕ್ಚುಲಿ. ಸೊ ಅಲ್ಲಿಂದ ಇದು 7th ಬೇಬಿ ನಮ್ದು ಇವಾಗ ಈ ಹಾಸ್ಪಿಟಲ್. ಬಟ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್. ಡಾಕ್ಟರ್ಸ್ ಮಂತ್ಲಿ ಚೆನ್ನಾಗಿ ಟೆಸ್ಟ್ ಮಾಡ್ತಾರೆ. ಪ್ರಾಬ್ಲಮ್ ಏನಿದ್ರೆ ಯಾವಾಗ ಹೇಳ್ತಾರೆ. ಏನು ಆ ತಲೆಯಲ್ಲಿ ಏನು ಇಟ್ಕೊಳ್ಳೋ ತರ ಆತರ ಟೆನ್ಷನ್ ಅಲ್ಲಿ ಏನು ಇರಲ್ಲ. ಅವಾಗ ನಾವು ಕ್ಲಿಯರ್ ಮಾಡ್ತೇವೆ. 24/7 ನಾವು ಯಾವಾಗ ಬೇಕು ಅನ್ನೋ ವಿತಿನ್ 3 minutes ಡಾಕ್ಟರ್ಸ್ ಇರ್ತಾರೆ ಆಕ್ಚುಲಿ. ಸಿಸ್ಟರ್ಸ್ ಪ್ರಾಬ್ಲಮ್ ಇಲ್ಲ ಆಕ್ಚುಲಿ. ನಮ್ಗೆ ಏನ್ ಬೇಕೋ ಅದೆಲ್ಲ ಫೆಸಿಲಿಟಿ ಮಾಡ್ತಾರೆ.